ಸುಮಾರು 5 ಅಥವಾ 6 ದಶಕಗಳ ತನಕ ಮುಕ್ಕಾಲು ಪಾಲು ಜನಕ್ಕೆ ಭೈರಪ್ಪನವ್ರು ನೋಡೋಕೆ ಹೇಗಿರ್ತಾರೆ ಅಂತ ಗೊತ್ತಿರಲಿ. ನಮ್ಮ ಅಂತರಂಗದ ಯಾವ್ದಾವುದೋ ತಂತುಗಳನ್ನ ಹಿಡಿದು ಒಂದ್ಸಲ ಎಳಿತಾರೆ. ನಮಗೆ ಅನ್ಸುತ್ತೆ ಏನಾಗ್ತಾ ಇದೆ ನನಗೆ ಅಂತ. ಆ ತರ ಹಿಡ್ಕೊಂಡು ಸೆಳ್ಕೊಂಡ್ಬಿಡುತ್ತೆ ಅವ್ರ ಕಾದಂಬರಿಗಳು. ಎಡಪಂಥೀಯರೇ ವಿನಾಕಾರಣ ಕಾಲಕ್ಕೆ ಏರ್ಕೊಂಡು ಪದೇ ಪದೇ ಭೈರಪ್ಪನವ್ರ ಬಗ್ಗೆ ದ್ವೇಷ ಬಳಸ್ತಾರೆ. ಅಂದ್ರೆ ಅವರ ಸಿದ್ಧಾಂತದ ಮೂಲ ಇರೋ ದ್ವೇಷ ಅಂತ ಗೊತ್ತಾಗುತ್ತೆ. ಭೈರಪ್ಪನವ್ರು ಪರ್ವ ಬರಿತಾ ಇರೋ ಕಾಲದಲ್ಲಿ ಅವ್ರ ಮನೆ ಮೇಲೆ ಕಲ್ಲು ಹೊಡೆಸ್ತಾರಲ್ಲ, ಇದೇ ಗ್ರೇಟ್ ಕೃಷ್ಣ ಆಲನಹಳ್ಳಿ ಅಂಡ್ ಗ್ಯಾಂಗ್. ಇನ್ನೂ ಒಬ್ಬ ಮಹಾನ್ ಸಾಹಿತಿ ಅಂತ ಕರೆಯೋಕೆ ನನಗೆ ಮನಸ್ಸು ಬರಲ್ಲ, ಯು ಆರ್ ಅನಂತಮೂರ್ತಿ. ಭೈರಪ್ಪನವರನ್ನ ಅವರ ಇಡೀ ಜೀವನದುದ್ದಕ್ಕೂ ಫ್ಯಾಸಿಸ್ಟು, RSS, ಚಡ್ಡಿ, ಮಿಲಿಟೆಂಟು ಅಂತೆಲ್ಲ ಬೈದವ್ರೆ. ಇವತ್ತು ಬಹಳ ಏನೋ ದುಃಖ ಬಂದಂತೆ ನಟನೆ ಮಾಡ್ತಾ ಇದ್ದಾರೆ. ಮನುಷ್ಯನ ಸ್ವಭಾವದಲ್ಲಿರುವಂತಹ ರಾಗದ್ವೇಷನೇ ಈ ಎಲ್ಲ ಸಮಸ್ಯೆಗಳಿಗೂ ಮೂಲ. ಹೀಗೆ ಅದಕ್ಕೆ ಅವರು ಆಮೇಲೆ ಫಿಲಾಸಫಿ ಆನರ್ಸ್ BA ಸೇರಿಕೊಳ್ತಾರೆ. ಅಲ್ಲಿಂದ ಮುಂದೆ ಮುಂದೆ ಹೋಗುತ್ತೆ. ಸೊ ಭೈರಪ್ಪನವರ ಸಾಹಿತ್ಯದಲ್ಲಿ ನಮಗೆ ಕಾಣುವಂತಹ ಭಾವ ತೀವ್ರತೆ ಆಗಲಿ, ಅನುಭವ ಶ್ರೀಮಂತಿಕೆ ಆಗಲಿ, ಅವರು ಒಂದು ಎಲ್ಲೆಲ್ಲೋ ನಮ್ಮ ಅಂತರಂಗದ ಯಾವ್ದ್ಯಾವುದೋ ತಂತುಗಳನ್ನು ಹಿಡಿದು ಒಂದ್ಸಲ ಎಳಿತಾರೆ. ನಮಗೆ ಅನಿಸುತ್ತೆ ಏನಾಗ್ತಾ ಇದೆ ನನಗೆ ಅಂತ. ಆ ಥರ ಹಿಡ್ಕೊಂಡು ಸೆಳ್ಕೊಂಡ್ಬಿಡುತ್ತೆ ಅವ್ರ ಕಾದಂಬರಿಗಳು. ಅದಕ್ಕೆ ಮುಖ್ಯವಾದ ಕಾರಣ ಅವರಿಗೆ ಫಿಲಾಸಫಿ, ತತ್ವಶಾಸ್ತ್ರದಲ್ಲಿದ್ದಂತಹ ಆ ಮಟ್ಟದ ಒಂದು ಗಟ್ಟಿತನ ಅಂತ ನಮಗೆ ಗೊತ್ತಾಗುತ್ತೆ. ಆ ಗಟ್ಟಿತನ ಇಲ್ಲದೆ ಹೋಗಿದ್ರೆ ಇಂಥದ್ದು ಮಂದ್ರಾಗಿಂದ್ರ ಅವ್ರ ಪರ್ವಾದಂಥ ಕಾದಂಬರಿಗಳಿಂದ ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಮತ್ತು ಈ ಮಟ್ಟಕ್ಕೆ ಜನಪ್ರಿಯತೆ ಕೂಡ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವೇ ನೋಡಿ ಬೇಕಾದ್ರೆ 20ನೇ ಶತಮಾನದಿಂದ ಇಲ್ಲಿ ತನಕ ಕನ್ನಡದ ಎಷ್ಟೇ ಮೇರು ಸಾಹಿತಿ ಅಂತ ಯಾರೇ ಗುರುತಿಸ್ಕೊಂಡಿದ್ರು ಅವ್ರಿಗೆಲ್ಲ ಸಲ್ಲಿಸಬೇಕಾದ ಗೌರವ, ನಮನ ಎಲ್ಲ ಇದೆ, ನಮ್ಮ ಹೃದಯದಲ್ಲೂ ಇದೆ. ಆದರೆ ಇವ್ರಿಗೆ ಸಿಕ್ಕಂತಹ, ಇವರು ಕಾಲ ಆದಮೇಲೆ ಇವ್ರಿಗೆ ಸಿಕ್ಕಂತಹ ಒಂದು ಬಂದಂಥ ಜನಸಾಗರ ಇತ್ತಲ್ಲ, ಯಾವ ಫಿಲಮ್ ಸ್ಟಾರ್ಗೂ ಇಲ್ಲ. ಹೌದಾ? ಆಮೇಲೆ ಇವನ್ ಅವರ ಓದುಗರ ಸಂಖ್ಯೆಯ ವ್ಯಾಪ್ತಿ ಇದೆಯಲ್ಲ, ಅಲ್ಲ, ಅದು ಸಾಗರ ಸದೃಶ ಅದು ಅಲ್ವಾ? ಅಂದರೆ ನೋಡಿ, ಇದು ಇವ್ರಿಗೆ ಜನಸಾಗರ ಹರಿದು ಬಂದರು ಅಂತ ಹೇಳಿದ್ರಲ್ಲ, ಇದರಲ್ಲೊಂದು ವೈಶಿಷ್ಟ್ಯ ಇದೆ. ಏನು ಅಂತಂದರೆ, ಸುಮಾರು 5 ಅಥವಾ 6 ದಶಕಗಳ ತನಕ ಮುಕ್ಕಾಲು ಪಾಲು ಜನಕ್ಕೆ ಭೈರಪ್ಪನವ್ರು ನೋಡೋಕೆ ಹೇಗಿರ್ತಾರೆ ಅಂತ ಗೊತ್ತಿರಲಿಲ್ಲ. ಕೇವಲ ಕಾದಂಬರಿಗಳ ಮೂಲಕ ಮಾತ್ರ ಗೊತ್ತಿತ್ತು. ವ್ಯಕ್ತಿಯಾಗಿ, ವ್ಯಕ್ತಿತ್ವ ಆಗಿ, ಮುಖ ಚೆಹರೆ ಆಗಲಿ ಯಾರಿಗೂ ಗೊತ್ತಿಲ್ಲ. ಎದುರು ಬಂದರೂ ಕೂಡ ಯಾರು ಭೈರಪ್ಪ ಅಂತ, ಇವರ ಭೈರಪ್ಪ ಅಂತ ಆ ಥರ ಇದ್ದಿದ್ದವ್ರಿಗೆ ಈ ಮಟ್ಟದ ಜನಗಳು ಬರ್ತಾರೆ. ಬೇರೆ ಬೇರೆ ಊರಿಂದ, ವಿದೇಶದಿಂದ ಎಲ್ಲ ಬಂದವರಿದ್ದಾರೆ. ಅಂದರೆ ಏನು ತೋರಿಸುತ್ತೆ ಆ ಸತ್ವ ಮತ್ತು ಅವರು ಜನಕ್ಕೆ ಕೊಟ್ಟಂತ, ಇದು ನಿಜವಾದ ಸಮಾಜ ಸೇವೆ ಅಂತ ಹೇಳಬೇಕಾಗುತ್ತೆ. ಅದೇ ಇದು. ಆಮೇಲೆ ಇದಕ್ಕೆ ಮುಖ್ಯ ಕಾರಣ ಸಮಾಜದ ಪುನರ್ರಚನೆಯೂ ಹೌದು. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಭೈರಪ್ಪನವರು ಮೊದಲಿಂದ ಕೊನೆ ತನಕ ಯಾವುದೇ ಇಸಮ್ಗೂ ಕೂಡ ಅವರು ಅಂಟ್ಕೊಳ್ಳಿಲ್ಲ. ಮಾತ್ರವಲ್ಲ, ಅವರ ವಿರೋಧಿಗಳ ಹೊಟ್ಟೆಯವರಿಗೂ ಇದೇ ಕಾರಣ. ಇವರು ಯಾವ ಸಿದ್ಧಾಂತ ಅನ್ನೋ ದೊಡ್ಡ ಪದ ಯೂಸ್ ಮಾಡಬಾರ್ದು, ಯಾವ ವಾದಕ್ಕೂ, ಯಾವ ರಾಜಕೀಯ ಐಡಿಯಾಲಜಿ ಅಂತಾರಲ್ಲ, ಅದಕ್ಕೂ ಯಾವುದಕ್ಕೂ ಸಿಕ್ಕಿಕೊಳ್ಳಿಲ್ಲ. ಒಂದು ರೀತಿ ಯಾವ ಹುಯಿಲಿಗೂ ಸಿಕ್ಕಲಿಲ್ಲ. ಕರೆಕ್ಟ್, ಹುಯಿಲು ಅನ್ನೋದು ಕರೆಕ್ಟ್. ಇಲ್ಲಿ ನಾವು ಇದೇ ಇದರಲ್ಲಿ ನಾವು ನೆನಪಿಸ್ಕೊಳ್ಬೇಕಾದಂಥ ಒಂದು ಸಂಗತಿ ಏನು ಅಂದರೆ, ಭೈರಪ್ಪನವರು ತಾವಾಗಿ ಯಾವ ಎಡಪಂಥೀಯರನ್ನ ಹುಡುಕೊಂಡು ಹೋಗಿ ಮೈ ಮೇಲೆ ಬಿದ್ದು ಜಗಳ ಆಡ್ಲಿಲ್ಲ. ಆದ್ರೆ ಅವ್ರು ನಿರಂತರವಾಗಿ ಮೈ ಪರ್ಚ್ಕೊಳ್ಳೋಗಿ ಬರ್ತೀನಿ, ವಿರೋಧ ಕಟ್ಟಿಕೊಳ್ಳಿಲ್ಲ. ಎಡಪಂಥೀಯರೇ ವಿನಾಕಾರಣ ಕಾಲಕ್ಕೆ ಏರ್ಕೊಂಡು ಪದೇ ಪದೇ ಭೈರಪ್ಪನವ್ರ ಬಗ್ಗೆ ದ್ವೇಷ ಬಳಸ್ಕೊಂಡು. ಅಂದರೆ ಅವರ ಸಿದ್ಧಾಂತದ ಮೂಲ ಇರೋ ದ್ವೇಷ ಅಂತ ಗೊತ್ತಾಗುತ್ತೆ. ನಿಮಗೆ ಇಷ್ಟ ಇಲ್ವಾ, ಓದಬೇಡಿ ಭೈರಪ್ಪನವ್ರನ್ನ ಅಷ್ಟೇ. ಅದು ಹಾಗಿಲ್ಲ, ಅವ್ರ ಕಾದಂಬರಿಯಲ್ಲಿ ಇಲ್ಲದೆ ಇರೋದನ್ನೆಲ್ಲ ಇವ್ರು ಹುಡುಕ್ಬಿಟ್ಟು ತೆಗೆದ್ಬಿಟ್ಟು ಅವ್ರಿಗೆ ಬ್ರ್ಯಾಂಡ್ ಮಾಡಿದ್ರೆ ಇದು ಏನರ್ಥ? ಇದು
ಯಾವ ಮಾನಸಿಕತೆ ತೋರಿಸ್ತ ಮತ್ತೆ ತಾಕತ್ತಿದ್ರೆ ಓದಿ ಸಂವಾದಕ್ಕೆ ಬನ್ನಿ. ಬರಬೇಕು, ಯಾವತ್ತೂ ಬರೋದಿಲ್ಲ. ಬರಲ್ಲ. ಯಾವುದು ಎಡಚರಿ ಯಾವತ್ತೂ ಸಮಾಜಕ್ಕೆ ಅವರು ಬೆನ್ನ ಹಾಕಿ ಓಡು. ಹೌದು, ಸ್ಪಿಟ್ ಅಂಡ್ ರನ್ ಅಷ್ಟೇ, ಅಷ್ಟೇ. ಮುಗಿದು ಓಡ್ ಹೋಗೋದು ಅಷ್ಟೇ. ಆ ತಂತ್ರ. ಇದು ಯಾವ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ, ಭೈರಪ್ಪನವ್ರು ಪರ್ವ ಬರಿತಾ ಇರೋ ಕಾಲದಲ್ಲಿ ಅವ್ರ ಮನೆ ಮೇಲೆ ಕಲ್ಲು ಹೊಡೆಸ್ತಾರಲ್ಲ ನೋಡಿ, ಇದೇ ಗ್ರೇಟ್ ಕೃಷ್ಣ ಆಲನಹಳ್ಳಿ ಅಂಡ್ ಗ್ಯಾಂಗ್ ಅವ್ರಿಗೆಲ್ಲ ಪ್ರಚೋದನೆ ಮಾಡಿದ್ದು. ಇನ್ನೂ ಒಬ್ಬ ಮಹಾನ್ ಸಾಹಿತಿ ಅಂತ ಕರೆಯೋಕ್ಕೆ ನನಗೆ ಮನಸ್ಸು ಬರಲ್ಲ, ಯು ಆರ್ ಅನಂತಮೂರ್ತಿಗಳು. ಮನೆ ಕಲ್ಲು ಹೊಡೆಸ್ಬೇಕು ಅಂದ್ರೆ ಯಾವ ಮನಸ್ಥಿತಿ ತೋರಿಸಿದ್ರಿ? ಅವ್ರ ಮೇಲೆ ಯಾಕೆ ನಿಮ್ಗೆ ಅಷ್ಟು ದ್ವೇಷ? ನಿಮ್ಮ ಐಡಿಯಾಲಜಿಗೆ ಬಗ್ಲಿಲ್ಲ ಅಂತನ, ಅಥವಾ ನೀವು ಹಾಕಿದ್ದ ತಾಳಕ್ಕೆ ಕುಣಿಲಿಲ್ಲ ಅಂತನ? ಅವ್ರು ಯಾವತ್ತೂ ಯಾವ ಇಸಮ್ಗೂ ಬರಲೇ ಇಲ್ಲ. ತಾವಾಯ್ತು ತಮ್ಗೆ ಅನ್ನಿಸ್ತೋ ಒಳಗಿಂದ ಒತ್ತರಿಸ್ಕೊಂಡು ಬಂದರೆ ವಸ್ತು ಅದರಲ್ಲಿ ಕಾದಂಬರಿ ಆಗುವಂತಹ ಒಂದು ಶಕ್ತಿ ಇದೆ ಅಂತಂದ್ರೆ ಬರೆಯೋದಕ್ಕೆ ಕೂತ್ಕೊಳ್ತಾ ಇದ್ರು ಅವರು, ಅಧ್ಯಯನ ಮಾಡ್ತಾ ಇದ್ರು, ತಿರುಗಾಡ್ತಾ ಇದ್ರು. ಹೌದು, ಬರವಣಿಗೆ ಬಿಟ್ಟು ಇನ್ನೇನೋ ಮಾಡಲೇ ಇಲ್ವ ನಾವು? ಯಾವ ರಾಜಕೀಯ ಮಾಡಿದ್ರು? ಯಾವತ್ತು ಮಾಡಿದ್ರು? ಇವ್ರಿಗೆ ಯಾಕೆ ಉರಿ ಅವ್ರ ಮೇಲೆ? ಮನೆ ಕಲ್ಲು ಹೊಡಿಸ್ಬೇಕಾ? ಅದರಿಂದ ಅವ್ರ ಹೆಂಡತಿಗೆ ಸುಮಾರು 2 ವರ್ಷ ಡಿಪ್ರೆಷನ್ನಲ್ಲಿದ್ದರು. ಹೇಗಿದೆ ನೋಡಿ ಇದು. ವಸ್ತುತಃ ಭೈರಪ್ಪನವರು ಮಾಡಿದ್ದು ಸಾಹಿತ್ಯ ಸೃಷ್ಟಿ ಆದರೂ ಕೂಡ ಅವರು ನಿಜವಾದ ಅರ್ಥದಲ್ಲಿ ಮಾಡಿದ್ದು ತಪಸ್ಸು. ಮತ್ತೆ ಸಾಹಿತ್ಯ ಕೃಷಿ ಏನಿದ್ರೂ ಆ ತಪಸ್ಸಿಗೆ ಅವರು ಕಂಡುಕೊಂಡಂತಹ ಸಾಧನೆ ಮಾತ್ರ. ನಮ್ಮ ದೇಶದ, ನಮ್ಮ ಪರಂಪರೆಯಲ್ಲಿ ಬಂದಂತಹ ಎಲ್ಲ ತಪಸ್ವಿಗಳಿಂದ ದೇಶಕ್ಕಾಗಲಿ ಸಮಾಜಕ್ಕಾಗಲಿ ಒಳ್ಳೆಯದೇ ಆಗಿದೆ ಹೊರತು ಒಂದೇ ಒಂದು ಲವಲೇಶದಷ್ಟು ಹಾನಿ ಆಗಲಿಲ್ಲ. ಆದರೆ ಭೈರಪ್ಪನವರ ಭೈರಪ್ಪನವರ ಎಲ್ಲ ವಿರೋಧಿಗಳಿಂದ ಸಮಾಜಕ್ಕೆ, ಜನಗಳಿಗೆ ಕೆಡಕು ಮಾತ್ರನೇ ಆಗಿರೋದಂತೂ ಸತ್ಯ. ಅವರಿಂದ ಯಾವ ಒಳ್ಳೆ ಕೆಲಸ ಆಗಿದೆ ಹೇಳಿ? ಗುಂಪುಗಾರಿಕೆ, ಅದೇ ಕಲ್ಲು ಹೊಡ್ಸೋದು, ಗೂಂಡಾಗಿರಿ, ಒಬ್ಬರು ಬೆನ್ನಿಗೆ ಚೂರಿ ಹಾಕೋದು, ಇದೇ ತಾನೆ ಎಡಚರು ಮಾಡಿದ್ದು. ಕರೆಕ್ಟ್. ಭೈರಪ್ಪನವ್ರ ಕಾದಂಬರಿಗಳು ದಾರ್ಶನಿಕರಂತೆ ಬೆಳಕು ಕೊಟ್ಟಿದೆ, ಅನೇಕ ಹೊಸ ಹೊಸ ಒಳನೋಟಗಳನ್ನು ಕೊಟ್ಟಿದೆ. ಇದು ನಿಜವಾದ ಅರ್ಥದಲ್ಲಿ ಜನೋಪಕಾರ, ಸಾಮಾಜಿಕ ನ್ಯಾಯ ಅಂತೆಲ್ಲ ಇದೆಯಲ್ಲ, ಅದೆಲ್ಲ ಸಿಗುತ್ತೆ. ನಾವು ಅವ್ರ ಕಾದಂಬರಿಗಳನ್ನ ಅಧ್ಯಯನ ಮಾಡೋದಕ್ಕೆ ನಮಗೆ ಮನಸ್ಸಿರಬೇಕು, ಹೃದಯ ವೈಶಾಲ್ಯತೆ ಇರಬೇಕು, ನಮಗೆ ನಾವೇ ಸತ್ಯತೆಯಿಂದ ನಡ್ಕೊಳ್ಬೇಕು, ಒಳಗಿನ ನೈರ್ಮಲ್ಯತೆಯೂ ಇರಬೇಕು. ಮತ್ತು ಈ ಹೊತ್ತು ಇದೇ ಭೈರಪ್ಪನವ್ರನ್ನ ಹೊಗಳಿ ಅಟ್ಟಕ್ಕೇರಿಸಿ ಕಣ್ಣೀರಿಡ್ತಾ ಇರುವಂತಹ ಅನೇಕ ಮಂದಿ ಕೇವಲ 10-15 ವರ್ಷಗಳ ಕೆಳಗೆ ಭೈರಪ್ಪನವರನ್ನ ಅವರ ಇಡೀ ಜೀವನದುದ್ದಕ್ಕೂ ಫ್ಯಾಸಿಸ್ಟು, RSS, ಚಡ್ಡಿ, ಮಿಲಿಟೆಂಟು, ಹಿಂದುತ್ವ, ಕಮ್ಯುನಲ್, ಪುರೋಹಿತಶಾಹಿ ಅಂತೆಲ್ಲ ಬೈದವರೇ. ಇವತ್ತು ಭಾಳ ಏನೋ ದುಃಖ ಬಂದಂತೆ ನಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನವ್ರು ಬರೆಯುವುದಿಲ್ಲ ಅದು ಒಂದು ಕಾರಣ. ಇದು ಒಳ್ಳೆ ಪಾಯಿಂಟ್. ಇನ್ನವ್ರು ಬರೆಯುವುದಿಲ್ಲ, ಅದು ಒಂದು ಕಾರಣ. ಇನ್ನೊಂದು, ಅವರು ವಸ್ತುತಃ ಅವರ ಒಟ್ಟಾರೆ ಸಾಹಿತ್ಯ ನೋಡೋಗಿದ್ರೆ ಅದು ಇಮ್ಮಾರ್ಟಲ್, ದೇಶ ಕಾಲಾತೀತ. ಕರೆಕ್ಟ್ ಅಲ್ವಾ? ಈ ಅನಂತಮೂರ್ತಿ ಆಗಲಿ, ಲಂಕೇಶ್ ಆಗಲಿ, ಇವರೆಲ್ಲ ತಮ್ಮ ಜೀವನಮಾನದ ಕೊನೆ ಗಳಿಗೆ ಅಂತ್ಯಕಾಲದಲ್ಲಿ ಅಪ್ರಸ್ತುತ ಆಗೋಗಿದ್ರು. ಯಾರು ಓದ್ತಾರೆ ಅವ್ರನ್ನೆಲ್ಲ? ಇದು ಅವರು ಗುಂಪುಗಾರಿಕೆ ಮಾಡ್ಕೊಂಡಿದ್ದಂತಹ ಈಗ ಅವರ ವೃದ್ಧ ಶಿಷ್ಯವೃಂದ ಏನಿದ್ರು ಅಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಸೆಮಿನಾರ್ಗಳು ಮಾಡೋದು. ಆದರೂ ಈಗ ವರ್ತಮಾನದಲ್ಲಿ ಅವರೆಲ್ಲರೂ ಅಪ್ರಸ್ತುತ ಅಲ್ವಾ? ಭೈರಪ್ಪನವರು ಎಲ್ಲ ಕಾಲಕ್ಕೂ ಪ್ರಸ್ತುತ ಯಾಕೆ ಆಗ್ತಾರೆ ಅಂತಂದ್ರೆ, ಒಂದು ಟೈಮ್ಲೆಸ್ ಕ್ವಾಲಿಟಿ ಇದೆ, ಕಾಲಾತೀತ ಒಂದು ಅಂಶ ಅವರ ಎಲ್ಲ ಕೃತಿಗಳಲ್ಲೂ ಸಾಮಾನ್ಯವಾಗಿ ಇದ್ದೇ ಇದೆ. ಇದಕ್ಕೋಸ್ಕರ ಜನಗಳ ಮನೆ ಬಾಗಿಲಿಗೆ ಹೋಗಿ ತಟ್ತಾರಲ್ಲ. ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಯಾರೋ ಒಬ್ರು ಆಕೆ ಅವ್ರನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಆದಮೇಲೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಗೊಳೋ ಅಂತ ಸುಮಾರು 3/4 ಗಂಟೆ ಕಣ್ಣೀರಿಡ್ತಾರಂತೆ ಆಕೆ. ಅಂದರೆ ಯಾರಾಕೆ ಗೊತ್ತಿಲ್ಲ, ಕೇವಲ ಒಬ್ಬ ಓದುಗರು. ಯಾವತ್ತೂ ಜೀವನದಲ್ಲಿ ಒಂದು ದಿನಾನೂ ಭೈರಪ್ಪನವ್ರ ಮುಖ ಆಗಲಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿಲ್ಲ. ಅಂದರೆ ಯಾವ ಮಟ್ಟಕ್ಕೆ ತಟ್ಟಿದೆ ಇವರು. ಬಹುಶಃ ನನಗನ್ನಿಸ್ತದೆ ಈ ಥರ ಲಕ್ಷ ಸಂಖ್ಯೆ ಓದುಗರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಅವರಿಂದ ಸ್ಫೂರ್ತಿ ಪಡ್ಕೊಂಡಂತಹ ಜನಗಳಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ರಾಮಸ್ವಾಮಿಗಳು ಹೇಳ್ತಾರೆ, ಭೈರಪ್ಪನವರು ಕನ್ನಡದಲ್ಲಿ ಬರೆಯುವಂತಹ ಭಾರತೀಯ ಲೇಖಕರು. ಕರೆಕ್ಟ್. ಇದೇ ಮಟ್ಟದ ಮನ್ನಣೆ ಭೈರಪ್ಪನವರಿಗೆ ಮರಾಠಿ ಸಾಹಿತ್ಯ ಜಗತ್ತಲ್ಲೂ ಇದೆ,
ಗುಜರಾತಿ ಸಾಹಿತ್ಯ ಜಗತ್ತಲ್ಲೂ ಇದೆ. ಅವರ ಉತ್ತರಾಖಂಡ ಬಂದಾಗ ಗುಜರಾತ್ನಲ್ಲಿ ಒಂದೇ ದಿನದಲ್ಲಿ ಗುಜರಾತಿ ಟ್ರಾನ್ಸ್ಲೇಷನ್ ಒಂದೇ ದಿನದಲ್ಲಿ 10,000 ಕಾಪಿ ಸೇಲ್ ಆಗೋಗಿದೆ. ನೋಡಿ, ಸೋಲ್ಡ್ ಔಟ್. ನೋಡಿ, ಮರಾಠಿಗರಂತೂ ಅವರನ್ನ ಕನ್ನಡದ ಲೇಖಕ ಅಂತ ಕರೆಯೋದೇ ಇಲ್ಲ. ನಮ್ಮವ್ರು ಇವರು ಅಂತಾರೆ. ಆಯ್ತಾ, ನಿಮಗೆ ಜೈಪುರ್ಗೆ ಒಂದ್ಸಲ ಹೋಗಿದ್ದೆ ವೀರಪ್ಪನವ್ರ ಜೊತೆ. ಆಯ್ತಾ, ನಾನು ಸ್ವಂತ ವಿಷಯ ಹೇಳಲ್ಲ, ಯಾವುದೋ ಸಂದರ್ಭದಲ್ಲಿ ಹೋಗಿದ್ದೆ. ಆವಾಗ ಯಾರೋ ಅದೇ ಊರಲ್ಲಿ ಇವ್ರನ್ನೇ ಕಾಯ್ಕೊಂಡಿದ್ದು ಅಲ್ಲಿಗೆ ಬಂದು ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗಿ ಅವ್ರ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿ. ಅಂದರೆ ಒಬ್ಬರು ಯಾರೋ ಆಗಂತಕರು ಭೈರಪ್ಪನವ್ರು ಯಾರು ನೋಡಿ, ಅವ್ರ ಕಾದಂಬರಿ ಮೂಲಕ ಗೊತ್ತು. ಅದೇ ಮಟ್ಟಕ್ಕೆ ಇವರು ಅವ್ರನ್ನ ಟ್ರ್ಯಾಕ್ ಮಾಡಿ ಈ ದಿನ ಬರ್ತಾರಲ್ಲಿ ಜೈಪುರಕ್ಕೆ ನಾನು ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಹಠ ಹಿಡಿದು ಕರ್ಕೊಂಡು ಹೋಗಿ ಒಬ್ಬರ ಆಗಂತುಕರನ್ನ ಅವ್ರು ಏನು ವ್ಯಕ್ತಿತ್ವ ಏನು ಗೊತ್ತಿಲ್ವಲ್ಲ, ಆದ್ರೂ ಕರ್ಕೊಂಡು ಹೋಗಿ ಅವರು ಕುಟುಂಬದವ್ರ ಜೊತೆ ಆತ್ಮೀಯವಾಗಿ ಇವರನ್ನು ಬೆರೆಯೋ ರೀತಿ ಮಾಡಿದ್ದ ಪ್ರತ್ಯಕ್ಷ ದರ್ಶಿ ನಾನು. ಇದು ಅಲ್ಲಿ ಮಾತ್ರ ಅಲ್ಲ, ಈ ಥರ ಎಷ್ಟು ಜನ ಈವನ್ ಅಬ್ರಾಡಲ್ಲೂ ಕೂಡ ಇದ್ದಾರಲ್ಲ. ಇಡೀ ಪ್ರಪಂಚದಲ್ಲಿ ಭಾರತೀಯರು ಎಲ್ಲೆಲ್ಲಿದ್ದಾರೋ ಅವರೆಲ್ಲ ಮುಕ್ಕಾಲು ಪಾಲು ಭೈರಪ್ಪನ ಓದಿದ್ರೆ, ಸುಸಂಸ್ಕೃತ ವರ್ಗಕ್ಕೆ ಸೇರಿದವರೆಲ್ಲ ಅವರು ಓದಿದ್ರೆ. ಅಂಥ ಅವ್ಯಾಜ ಪ್ರೀತಿ, ವಿಶ್ವಾಸ, ಅಭಿಮಾನ ಗಳಿಸಿದ್ದು ಯಾರು ಗಳಿಸಿದ್ದಾರೆ ಈ ಥರದ್ದು? ವಿಶ್ವಮಾನ್ಯ ಲೇಖಕ ಅಲ್ಲ. ಸೊ ಇದು ಆಮೇಲೆ ಇನ್ನೂ ಒಂದು ಅವರು ಕಾದಂಬರಿ ಒಟ್ಟಾರೆ ಅವರ ಸಾಹಿತ್ಯ ಒಂದು ಕೃಷಿ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಕಾದಂಬರಿ ಅನ್ನುವಂತಹ ಸಾಹಿತ್ಯದ ಬರವಣಿಗೆ ಒಂದು ಪ್ರಭೇದನ ಹಿಡ್ಕೊಂಡ್ರು. ಆ ಪ್ರಭೇದ ಹಿಡ್ಕೊಂಡ್ರು. ಈ ಕಾದಂಬರಿ ಅನ್ನೋ ಪ್ರಭೇದದಲ್ಲಿ ಯಾವ ಜಾನ್ರ, ಯಾವ ಒಂದು ಗುಂಪಾಗಲಿ ಇದಕ್ಕೂ ಪ್ರಕಾರಕ್ಕಾಗಲಿ ಅವರು ಸೇರ್ಕೊಳ್ಳಿಲ್ಲ. ಕೆಲವರು ಹೇಳ್ತಾರಲ್ಲ, ಈಗ MK ಇಂದ್ರ ಇಂಥವರೆಲ್ಲ ಸಾಯಿಸುತ್ತೆ ಇಂಥವ್ರನ್ನೆಲ್ಲ ಸಾಮಾಜಿಕ ಕಾದಂಬರಿಕಾರರು, ಸಾಮಾಜಿಕ ಸೋಷಿಯಲ್ ನಾವೆಲ್ಸ್ ಬರೆಯೋರು. ಅನೇಕರಿಗೂ ಅದೇ ತರ ಹೇಳ್ತಾರೆ. ಐತಿಹಾಸಿಕ, ಹೌದು, ಐತಿಹಾಸಿಕ ತರಾಸು ಐತಿಹಾಸಿಕ ಕಾದಂಬರಿಕಾರರು. ನಮ್ಮ ಕೊರಟಿ ಶ್ರೀನಿವಾಸರಾವ್ ಇವರೆಲ್ಲ ಮುಕ್ಕಾಲು ಪಾಲು ಐತಿಹಾಸಿಕ ಕಾದಂಬರಿ ಮಾತ್ರ ಸೀಮಿತ ಆಗಿದ್ದು ಅಂತ ಗೊತ್ತಾಗುತ್ತೆ. ಇಂಥ ಯಾವ ಕಟ್ಟಿನೊಳಕ್ಕೂ ಭೈರಪ್ಪನವ್ರನ್ನ ನೀವು ಸಿಕ್ಕಾಕ್ಸೋಕ್ಕಾಗಲ್ಲ. ಅವರು ಅಂಥ ಕಟ್ಟಿ ಯಾವುದು ಕೂಡ ಇಟ್ಕೊಳ್ಳಿಲ್ಲ. ಯಾಕೆ ಅಂತಂದರೆ, ಮೂಲತಃ ಭೈರಪ್ಪನವರು ಭಾರತೀಯ ಸೌಂದರ್ಯ ಶಾಸ್ತ್ರದ ಈಸ್ಥೆಟಿಕ್ಸ್ ಅದರ ಮತ್ತು ರಸಸಿದ್ಧಾಂತದ ಮೂಲವನ್ನು ಗಟ್ಟಿಯಾಗಿ ತಮ್ಮ ಒಳಗೆ ಜೀರ್ಣಿಸ್ಕೊಂಡಿದ್ರು. ಮತ್ತು ಕೊನೆ ತನಕ ಅದಕ್ಕೆ ಬದ್ಧವಾಗಿದ್ದರು. ರಸ, ಧ್ವನಿ, ಅಲಂಕಾರ, ಔಚಿತ್ಯ ಇದ್ರ ಬಗ್ಗೆ ಅದಕ್ಕೆ ಅವರು ಕಟ್ಟುಬಿದ್ದಿದ್ರು ಕೊನೆ ತನಕ. ಯಾಕಂದರೆ ದೀಸ್ ಆರ್ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್, ದೇಶಕಾಲಾತೀತ. ಆಮೇಲೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾತ್ರ ತಮ್ಮ ಬೇರುಗಳನ್ನು, ಅವರ ಸ್ಫೂರ್ತಿಯನ್ನು ಕಂಡುಕೊಂಡಂಥವರು ನಮ್ಮ ಭೈರಪ್ಪನವರು. ಹಾಗಾಗಿ ಸಮಾಜವಾದ, ಆವಾದ, ಮಾರ್ಕ್ಸ್ವಾದ, ಮತ್ತೊಂದು ವಾದ, ಲೋಹಿಯಾವಾದ, ಈ ಎಲ್ಲ ವಾದಾಭಾಸಗಳ ಮಿತಿ ಮತ್ತು ಅದರ ಅಪ್ರಸ್ತುತತೆ ಯಾವತ್ತೋ ಮನಗಂಡಿದ್ದು. ಕರೆಕ್ಟ್. ಸೊ ಹೀಗಾಗಿ ಸಮಾಜ ನಾವು ಸೂಳೆಗಾರಿಕೆ ನಿರ್ಮೂಲನೆ ಮಾಡಬೇಕು, ಕುಡಿತನ ನಾಶ ಮಾಡಬೇಕು ಅನ್ನೋ ದಾಟಿಲೇ ಬಂದಂತಹ ನೂರಾರು ಕಾದಂಬರಿಗಳು ಸಿಗುತ್ತೆ. ಇಂಥದ್ದು ಯಾವುದು ಕೂಡ ಇವ್ರು ಇಟ್ಕೊಳ್ಳಿಲ್ಲ. ಯಾಕಂದರೆ ಮನುಷ್ಯನ ಸಮಾಜ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಈ ಅನಿಷ್ಟ ಇದ್ದಿದ್ದು. ಜೂಜು, ಸೂಳೆಗಾರಿಕೆ, ಹೆಂಡ ಕುಡಿತ, ಈ ಅಫೀಮು, ಗಾಂಜಾ, ಇದೆಲ್ಲ ನಶ ಏರಿಸೋದು ಇದೆಲ್ಲ ಇದ್ದಿದ್ದೇನೆ. ಈ ಒಂದು ಸಮಸ್ಯೆನ ಇಟ್ಕೊಂಡು ನನ್ನ ಕಾದಂಬರಿ ಮೂಲಕ, ನನ್ನ ಕತೆ ಮೂಲಕ, ಸಿನಿಮಾ ಮೂಲಕ ನಿರ್ಮೂಲನ ಮಾಡ್ತೀನಿ ಅಂತ ಭಾಳ ಜನ ಟ್ರೈ ಮಾಡಿದ್ರು. ಅವರೆಲ್ಲ ಸತ್ತೋದ್ರು. ಅವ್ರ ಕೃತಿಗಳನ್ನ ಯಾರೂ ಓದಲ್ಲ. ಆ ಸಮಸ್ಯೆ ಅಂತೂ ಬಗೆಹರಿದಿಲ್ಲ, ಹರಿಯೋದು ಇಲ್ಲ. ಮನುಷ್ಯನ ಸ್ವಭಾವದಲ್ಲಿರುವಂತಹ ರಾಗದ್ವೇಷನೇ ಈ ಎಲ್ಲ ಸಮಸ್ಯೆಗಳಿಗೂ ಮೂಲ. ಭೈರಪ್ಪನವರು ಆ ರಾಗದ್ವೇಷ, ಮಾನವ ಸ್ವಭಾವದ ಮೂಲವನ್ನು ಶೋಧನೆ ಮಾಡ್ತಾ ಹೊರಟಿದ್ದಕ್ಕೆ ನಮಗೆ ಅವರ ಕಾದಂಬರಿಗಳು, ಅವರ ಕೃತಿ ರಾಶಿ ಸದಾ ಕಾಲಕ್ಕೂ ಪ್ರಸ್ತುತ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇಂಥ ಗಟ್ಟಿಯಾದಂತಹ ತತ್ವದ ದೃಷ್ಟಿ ಮತ್ತು ಸನಾತನ ಧರ್ಮದ ನಮ್ಮ ಸಂಸ್ಕೃತಿಯ ಬೇರುಗಳು ಇದ್ದಿದ್ದರಿಂದಲೇ ಅವರ ಬಹುತೇಕ ಎಲ್ಲ ಕೃತಿಗಳಿಗೆ ಒಂದು ಎಪಿಕ್ ಸ್ವಭಾವ ಸಿಗುತ್ತೆ. ಸತ್ಯ ಅಲ್ವಾ? ಸತ್ಯ. ಅಂದರೆ ಎಪಿಕ್ ಸ್ವಭಾವ ಅಂತಂದರೆ ಅವರ ಕಾದಂಬರಿಯ ಅನೇಕ ಪಾತ್ರಗಳು ಕನ್ನಡ ನಾಡಿನ ಮನೆಯವರ ಪಾತ್ರಗಳಾದರೂ, EDM ಅಂತಾರಲ್ಲ, EDMಗಳಾದರೂ ಪ್ರತೀಕಗಳು ಆಗಿದ್ದಾರೆ. ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ, ಯಾವ ರೀತಿ ರಾಮ, ಸೀತೆ, ವಿಭೀಷಣ, ಮಂಡೋದರಿ, ಹನುಮಂತ
ಲಕ್ಷ್ಮಣ, ಬಕಾಸುರ, ಭೀಮ, ದುರ್ಯೋಧನ ಇವರೆಲ್ಲ ಯಾವ ರೀತಿ ನಮ್ಮ ಆಡು ಭಾಷೆಯಲ್ಲಿ ಒಂದು ಇಡಿಯಮ್ ಆಗಿ ಒಂದು ನಾಣ್ಣುಡಿಯಾಗಿ ಯಾವ ರೀತಿ ಆದರೋ ಅದೇ ರೀತಿ ಭೈರಪ್ಪನವರ ಅನೇಕ ಒಂದು ಗಟ್ಟಿಯಾದ ಪಾತ್ರಗಳು ನಮ್ಮ ಮನೆಯ ಮಾತು ಆಗಿದ್ರು ಅಂತಲೂ ಗೊತ್ತಾಗುತ್ತೆ. ಅದು ವಂಶವೃಕ್ಷದ ಕಾತ್ಯಾಯಿನಿ ಇರಬಹುದು, ಶ್ರೋತ್ರಿಯರಿರಬಹುದು, ಅಲ್ಲೇ ಬರುವಂಥ ಒಂದು ಆಲ್ಮೋಸ್ಟ್ ಮೈನರ್ ವರ್ಗಕ್ಕೆ ಸೇರುವಂತಹ ಪಾತ್ರ ಸದಾಶಿವರಾಯರು ಅವರಾಗಿರಬಹುದು. ಇನ್ನು ಪರ್ವ ಮಹಾಭಾರತದ ಮೂಲದಿಂದ ಬಂದಿದ್ದಾಗಿದ್ದರಿಂದ ಅದನ್ನು ಬಿಟ್ಬಿಡೋಣ. ಇನ್ನು ದಾಟೂಲ್ ಬರುವಂತಹ ಆಕೆ ಹೆಸರು ತಕ್ಷಣಕ್ಕೆ ನನಗೆ ನೆನಪು ಬರ್ತಾ ಇಲ್ಲ. ಆಕೆ ಸತ್ಯಭಾಮೆ ಆಕೆ ಆಗಿರಬಹುದು. ಕೊನೆಗೆ ಅವಳು ಜನವರ ಆಗ್ತಾರೆ. ಅವರ ತಂದೆ ವೆಂಕಟರಮಣಯ್ಯ ಅವರು ಇರಬಹುದು. ತಬ್ಬಲಿಯು ನೀನಾದೆ ಮಗನಲ್ಲಿ ಬರುವಂತಹ ಕಾಳಿಂಗ ಗೌಡ ಇರ್ಬೋದು, ಅವನು ಮೊಮ್ಮಗನಿಗೂ ಅದೇ ಹೆಸರು ಕಾಳಿಂಗ. ಅಲ್ಲಿ ಬರುವಂತಹ ಹಿಲ್ಡಾ ಇರಬಹುದು. ಇವರೆಲ್ಲ ನಮ್ಮ ಮನೆಯ ಪಾತ್ರನೇ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನು ಸಾಕ್ಷಿಯಲ್ಲಿ ಬರುವಂತಹ ಮಂಜಯ್ಯ, ಅದ್ಭುತ ಪಾತ್ರ, ಎಂಥ ಪಾತ್ರ ಸರ್ ಅದು ಅಲ್ವಾ? ಅದನ್ನ ಎಣಿಸ್ಕೊಂಡ್ರೆ ಮೈ ಜುಮ್ ಅಂತ ಅಲ್ವಾ? ಅಂತ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ರೆ ಹೆಂಗೆ ಮಾಡಿದ ದೊಡ್ಡ ಪ್ರತೀಕ. ಆಮೇಲೆ ನೋಡೋಣ ಅದರ ಬಗ್ಗೆ ಎಲ್ಲ. ಇನ್ನು ತಂತೂಲ್ ಬರುವಂತಹ ರವೀಂದ್ರ ಜರ್ನಲಿಸ್ಟು, ಸಂಪಾದಕರು, ಅವರಿರಬಹುದು. ಅವನ ಹೆಂಡತಿ ಕಾಂತಿ ಇರಬಹುದು. ಆಮೇಲೆ ಅದೇ ಕಾದಂಬರಿಯಲ್ಲಿ ಬರುವಂತಹ ಇನ್ನೊಬ್ರು ಹರಿಶಂಕರ್ ಪ್ರಸಾದ್ ಅನ್ಸುತ್ತೆ. ಆತ ಒಂಥರ ಸಾಂಸ್ಕೃತಿಕ ತಲೆ ಹಿಡುಕ, ಪಿಂಪ್ ಅಂತ. ಹೌದು. ಅದು ಆ ಕ್ಯಾರೆಕ್ಟರ್ನ ಒಂದು ಪ್ರೇರಣೆ ಯಾರು ಅಂತಂದರೆ, ಒಂದು ಉತ್ತರ ಭಾರತದ ಒಂದು ಯೂನಿವರ್ಸಿಟಿಲಿ ಇದ್ದಂತಹ ಪ್ರೊಫೆಸರ್. ಹೀಗೆ ನೋಡಿ, ಜೀವನಾನುಭವ ಇದನ್ನೆಲ್ಲ ತಂದು ಒಂದು ತಂತು ಅಂತ 900 ಪುಟದ ಒಂದು ಎಪಿಕ್ ಕೊಡ್ತಾರಲ್ಲ, ಆ ಥರ ಸೃಷ್ಟಿ ಮಾಡೋದಕ್ಕೆ ಇವರ ತತ್ವಚಿಂತನೆ, ಜೀವನಾನುಭವ, ಅವರು ಪ್ರತಿಯೊಂದು ವಿಷಯನ ಗ್ರಹಿಸ್ತಾ ಇದ್ದಂತಹ, ನೋಡ್ತಾ ಇದ್ದಂತಹ ಒಂದು ಸೂಕ್ಷ್ಮತೆ. ಅವ್ರಿಗೆ ಒಂದು ಸಲ ನನಗೆ ಹೇಳಿದರು, ಒಂದು ಸಲ ಅವರು ಹೀಗೆ ಮಾತು ಬಂದಾಗ, ನನಗೆ ಅನೇಕ ಬಾರಿ ಜನಗಳ ಥರ ಕಾಣಲ್ಲ, ಇವರು ನಾನು ಮುಂದೆ ಬರೆಯುವಂತಹ ಪಾತ್ರಗಳಾಗಿ ಕಾಣ್ತಾರೆ. ಸೊ ಆ ಥರ ಇದು ತಪಸ್ಸಲ್ಲದೆ ಇನ್ನೇನು. ಅದೇ ಪ್ರಜ್ಞೆ 24 ಗಂಟೆ ಅವ್ರ ಮನಸ್ಸಲ್ಲಿ ಸುತ್ತಾ ಇದೆ ಅಂದರೆ, ಇನ್ನು ಮಂದ್ರದಲ್ಲಿ ಬರೋ ಮೋಹನ್ ಲಾಲ, ಒಂದು 500 ವರ್ಷದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇಂಥ ಪಾತ್ರ ನಮಗೆ ಸಿಗಲ್ಲ. ಅಂಥ ಲಫಂಗ ನೀಚ ಮೋಹನ್ ಲಾಲ. ಅದೇ ಅವನ ಮೊದಲನೇ ಹೆಂಡತಿ ಪುಣ್ಯಾತ್ಗಿತ್ತಿ ರಾಮ್ಕುಮಾರಿ ಅಂತ. ಯಾವ ಔನ್ನತ್ಯಕ್ಕೆ ಹೋಗ್ತಾಳೆ ಅದು ಕ್ಯಾರೆಕ್ಟರ್ದ, ಅವಳ ಸ್ವಭಾವದ ಒಂದು ಗಟ್ಟಿತನ. ಅದು ನಿಜಕ್ಕೂ ಅದನ್ನೆಲ್ಲ ಓದ್ತಾ ಇದ್ರೆ ಬಹಳ ಕಷ್ಟ ಆಗುತ್ತೆ. ನೋಡೋಣ ಅದನ್ನೆಲ್ಲ. ಹೀಗಾಗಿ ಇದನ್ನೆಲ್ಲ ಇಷ್ಟೆಲ್ಲ ಇದೆ ಸರ್. ನಾನು 1% ಹೇಳಿಲ್ಲ. ಅವರ ಸಾಹಿತ್ಯ ವಿಮರ್ಶೆ ಮಾಡಬೇಕು ಅಂತಂದರೆ, ಒಟ್ಟಾರೆ ವಿಮರ್ಶೆ ಮಾಡಬೇಕು ಅಂತಂದರೆ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಭೈರಪ್ಪನವ್ರದ್ದೇ ಒಂದು ಪ್ರತ್ಯೇಕವಾದ ಮತ್ತು ವಿಶಿಷ್ಟವಾದಂತಹ ಅಧ್ಯಾಯ. ಯಾಕೆ ಅಂತಂದರೆ, ಇವರ ಮಾರ್ಗ ಇದೆಯಲ್ಲ, ಅವರು ಆಯ್ಕೆ ಮಾಡಿಕೊಂಡಂತಹ ಮಾರ್ಗ, ಅದು ಎಲ್ಲ ವಿಧದಲ್ಲೂ ಅನನುಕರಣೀಯ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಿ ಈಸ್ ಇನ್ಇಮಿಟೇಬಲ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಅವರ ಮಾರ್ಗ ಅನನುಕರಣೀಯ, ಅವರ ಶೈಲಿಯು ಅದೇ ಮಟ್ಟಕ್ಕೆ ಅನನುಕರಣೀಯ. ಈ ಒಂದು ಪಾಯಿಂಟನ್ನೇ, ಈ ಅನನುಕರಣೀಯತೆಯನ್ನೇ ನಾವು ಇಟ್ಕೊಂಡು ನಾವು ಚಿಕ್ಕ ವಿಶ್ಲೇಷಣೆ ಮಾಡೋ ಹಾಗಿದ್ರೆ, ಅವರ ಕೃತಿ ಮತ್ತು ಅವರ ಒಟ್ಟಾರ ಕೊಡುಗೆ, ಅದ್ರ ಬಗ್ಗೆನೇ ಅನ್ವೇಷಣೆ ಮಾಡ್ತಾ ಹೋಗ್ಬೋದು. ನೋಡಿ, ಅನ್ವೇಷಣೆ ಅನ್ನೋದು ಅವರೇ ಬರೆದಿರೋ ಇನ್ನೊಂದು ಕಾಲ. ಹೌದು, ಆಯಿತಾ. ಅವರ ಭಾಷಾ ಶೈಲಿಗೂ ಕೂಡ ಹೆಚ್ಚು ಕಡಿಮೆ ಈ ಮಾತು ಅದೇ ಮಟ್ಟಕ್ಕೆ ಅನ್ವಯ ಆಗತ್ತೆ. ಅವರ ಭಾಷೆಯ ಶೈಲಿನ ನೋಡೋ ಹಾಗಿದ್ರೆ, ಜೀವನಾನುಭವ, ಗಾಢವಾದ ಒಂದು ಭಾವನೆಗಳಿಂದ ಪ್ಲುತವಾಗಿ ಆಳವಾದ ತತ್ವಚಿಂತನೆಯಿಂದ ಒಡಗೂಡಿರುವಂತಹ, ಮನಸ್ಸಿನ ಮತ್ತು ಅಂತರಂಗದ ವ್ಯಾಪಾರಗಳಿಂದ ಮಿಶ್ರಿತವಾದಂತಹ, ಈ ಎಲ್ಲಕ್ಕೂ ತಮ್ಮದೇ ಆದ ಒಂದು ಸರ್ಜನ ಪ್ರತಿಭೆಯ ಲೇಪನೆ ಅವರ ಭಾಷೆಯ ಬರವಣಿಗೆ ಶೈಲಿ, ಗದ್ಯ ಶೈಲಿ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆ ಗದ್ಯ ಶೈಲಿಯನ್ನು ಸೆಕೆಂಡ್ ದರ್ಜೆಯ ಲೇಖಕರು ಆ ಗದ್ಯ ಶೈಲಿಯನ್ನು
ಏನೋ ಹೇಗೋ ಕಷ್ಟಪಟ್ಟು ಅನುಕರಣೆ ಮಾಡಬಹುದಾದ್ರೂ ಅದಕ್ಕೆ ಅಂಟ್ಕೊಂಡಿರುವಂತಹ ಬೇರೆ ಬೇರೆ ಸಾಮಗ್ರಿ ಇದೆಯಲ್ಲ ಅದನ್ನ ಎಲ್ಲಿಂದ ಎಲ್ಲಿ ತರ್ತೀರಿ? ಅಲ್ಲ ಹೀಗೆ ಇದೆಲ್ಲ ನೋಡ್ತಾ ಹೋದ್ರೆ ಇದು ಹೇಳಿದ್ನಲ್ಲ, ಒಂದು ಇದು ಸಾಲೋದಿಲ್ಲ ನಮಗೆ. ಮತ್ತೆ ಭೈರಪ್ಪನವರ ಈ ವ್ಯಾಪಕವಾದ ಸಾಹಿತ್ಯದ ಹರಹು ಮತ್ತೆ ಅದಕ್ಕೊಂದು ಒಳಗಿಂದನೇ ಒಂದು ನಮ್ಮನ್ನ ಸೆಳ್ಕೊಳ್ಳುವಂತಹ, ನಮ್ಮನ್ನ ಆಕರ್ಷಣೆ ಮಾಡುವಂತಹ ಒಂದು ಗುಣ ಇದೆ ಅಲ್ವಾ? ಹೌದು. ಆ ಗುಣಕ್ಕೆ ಮುಖ್ಯ ಹಿಡಿದ್ರೆ ನೋಡಿ, ನಾನು ಸುಮ್ಮನೆ ಹಾಗೆ ಅದಕ್ಕೆ ಓದಕ್ಕೆ ಹೋಗಲ್ಲ. ಇತ್ತೀಚೆಗೆ ಬೇರೆ ಬೇರೆ ಕೆಲಸಗಳಿಗೆ ಅದು ಅಡ್ಡಿ ಬರುತ್ತೆ. ಇಲ್ಲ, ನಾನು ಕೂಡ ಸುಮ್ಮನೆ ಯಾವ್ದೋ ಓದಿದ್ರು ಕೂಡ ಸುಮ್ಮನೆ ಹಾಗೆ ತೆಗೆದುಬಿಟ್ಟು ಒಂದು 103ನೇ ಪೇಜಿಂದ ತಗೊಂಡ್ರೆ ಪೂರ್ತಿ ಅಲ್ಲಿಂದ ಮುಂದೆ ಓದ್ತೀರಾ, ತಿರ್ಗಾ ಫಸ್ಟಿಂದ ಓದ್ತೀರಾ. ಈ ಅನುಭವ ತಮಗೂ ಆಗಿರ್ಬೋದು. ಮತ್ತೆ ಅಲ್ಲಲ್ಲ, ಈಗ ನಾನು ಮಂದ್ರದಂತ ಕಾದಂಬರಿಯನ್ನು ಒಂದು ಗುಟುಕಿ ಓದಿದ್ದೇನೆ ಸರ್. ನನಗೆ ಆದ್ರೆ ಅದನ್ನ ಬಿಡ್ಲಿಕ್ಕೆ ಆಗುದಿಲ್ಲ. ನನಗೆ ಭೈರಪ್ಪನವರ ಮೊದಲನೇ ಕಾದಂಬರಿ ಪರಿಚಯ ಆಗಿದ್ದು ತಂತು. ಆಗ ನಾನು 9ನೇ ಕ್ಲಾಸಲ್ಲಿ ಇದ್ದೆ. ಸ್ಕೂಲೆಲ್ಲ ಬಂಕ್ ಹೊಡೆದೆಲ್ಲ ಪೂರ್ತಿ ಮುಗಿಸಿದ್ದೀನಿ ಕಾದಂಬರಿ.